ಮುಸಲ್ಮಾನರ ಪರ ಕಾಂಗ್ರೆಸ್, ಹಿಂದೂಗಳ ಪರ ಬಿಜೆಪಿ, ಇದು ನಮ್ಮ ರಾಜಕಾರಣ ಹಿಂಗ್ ನಡೀತಿದೆ. ಇದಕ್ಕೆ ಮತ್ತೊಂದು ವೇದಿಕೆ, ಮತ್ತೊಂದು ಹೋರಾಟಕ್ಕೆ, ಮತ್ತೊಂದು ಜಂಗಿ ಕುಸ್ತಿಗೆ, ಮತ್ತೊಂದು ಸ್ಟೋರಿ ಕಾರಣ ಆಗ್ತಾ ಇದೆ. ಎಲ್ರಿಗೂ ಗೊತ್ತು, ಗುತ್ತಿಗೆಯಲ್ಲಿ ಖರೀದಿಯಲ್ಲಿ ಮುಸಲ್ಮಾನರಿಗೆ ಮೀಸಲನ್ನು ಕೊಡಲಾಗಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ. ಈಗ ಮತ್ತೊಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದೆ. ಸರ್ಕಾರಿ ವಸತಿ ಯೋಜನೆಗಳಲ್ಲಿ ಮುಸಲ್ಮಾನರಿಗೆ 10%, ಅಲ್ಪಸಂಖ್ಯಾತರಿಗೆ 10% ಮೀಸಲಾತಿ ಕೊಡಲಾಗ್ತಿತ್ತು. ಈಗ ಅದನ್ನು 15%ಗೆ ಹೆಚ್ಚಳ ಮಾಡಲಾಗಿದೆ. ಬಹುತೇಕ ನಮ್ಮಲ್ಲಿ ದೊಡ್ಡ ಅಲ್ಪಸಂಖ್ಯಾತರಲ್ಲಿ ದೊಡ್ಡ ಸಮುದಾಯ ಅಂದರೆ ಅದು ಮುಸಲ್ಮಾನರು. ಸೊ ಸಹಜವಾಗಿ ಆ ವಿಷಯ ಬಂದಾಗ ಕಾಂಗ್ರೆಸ್ ಅವರು ಆ ಯೋಜನೆ ನಾವು ತರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದು ಅನ್ಕೋತಾರೆ ಸಹಜವಾಗಿ ಅಲ್ಪಸಂಖ್ಯಾತರು ಅಂದರೆ ಅದು ಮುಸಲ್ಮಾನರಿಗೆ ಹೋಗುತ್ತೆ ಅಂತ. ಇನ್ನು ಮುಸಲ್ಮಾನರಿಗೆ ಹೆಚ್ಚಿನ ಲಾಭ ಆಗ್ತಿದೆ ಎಂದಾಗ ರೊಚ್ಚಿಗೇಳೋದು ಅದು ಬಿಜೆಪಿಗರು. ಈಗ ಸಹಜವಾಗಿ ಈ ವಿಚಾರವಾಗಿ ಬಿಜೆಪಿಗರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಅದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಇಲ್ಲೊಂದು ಟ್ವಿಸ್ಟ್ ಇಟ್ಟಿದ್ದಾರೆ ಈ ಪ್ರಕರಣದಲ್ಲಿ. ಅಷ್ಟಕ್ಕೂ ಏನಿದು ಯೋಜನೆ, ಏನು ಕತೆ, ಎಲ್ಲದರ ಮಾಹಿತಿಯನ್ನು ಕೊಡ್ತೇನೆ. ಈ ವಿಡಿಯೋವನ್ನು ಕಡೆವರೆಗೂ ನೋಡಿ. ಎಸ್, ಏನು ನಿರ್ಧಾರ? ರಾಜ್ಯದ ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ ಹಾಗೂ ಖರೀದಿಯಲ್ಲಿ ಮೀಸಲಾತಿ ಜಾರಿಗೆ ತಂದಿರತಕ್ಕಂಥ ರಾಜ್ಯ ಸರ್ಕಾರ ಇದೀಗ ರಾಜ್ಯ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವಸತಿ ಯೋಜನೆ ಅಡಿಯಲ್ಲಿ ಜಾರಿಗೊಳಿಸಿರ್ತಕ್ಕಂಥ ವಿವಿಧ ವಸತಿ ಯೋಜನೆಗಳಡಿ ಮನೆ ಕೊಡಬೇಕಾದ್ರೆ, ವಸತಿಗಳನ್ನ ಕೊಡಬೇಕಾದ್ರೆ ಅಲ್ಪಸಂಖ್ಯಾತರಿಗೆ 10% 15% ಆ ಮೀಸಲನ್ನು ಹೆಚ್ಚಿಸುವಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಇದು ಜಾರಿಯಾದರೆ ಒಂದಷ್ಟು ಲೆಕ್ಕಾಚಾರಗಳ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಬಿಜೆಪಿಗರು ಒಂದು ವಾದ ಮುಂದಿಡ್ತಾ ಇದ್ದಾರೆ. ನಮ್ಮ ಹಿಂದೂಗಳ ಇವರ 90% ಸಿಗ್ತಿತ್ತು, ಅದೆಲ್ಲ ಕಸಿತಾ ಇದ್ದಾರೆ, ಇವರು ಕಡಿಮೆ ಮಾಡ್ತಾ ಇದ್ದಾರೆ ಅನ್ನೋ ವಾದ. ರಾಜ್ಯದ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆ ಮೂಲಕ ವಿವಿಧ ಯೋಜನೆಗಳಲ್ಲಿ ಸರ್ಕಾರ ಮನೆ ಹಂಚಿಕೆಯನ್ನು ಮಾಡ್ತಾ ಇದೆ. ಕೆಲವು ಯೋಜನೆಗಳಲ್ಲಿ ಸಾಮಾನ್ಯ ವರ್ಗಕ್ಕೆ 50%, ಎಸ್ಸಿಗೆ 30%, ಎಸ್ಟಿಗೆ 10%, ಅಲ್ಪಸಂಖ್ಯಾತರಿಗೆ 10% ಮೀಸಲಾತಿ ಲಭ್ಯ ಇದೆ. ಇದೀಗ ಅಲ್ಪಸಂಖ್ಯಾತರ ಮೀಸಲು ಪ್ರಮಾಣವನ್ನು 5% ಹೆಚ್ಚಳ ಮಾಡಿ 15% ನಿಗದಿಗೊಳಿಸಲು ಸಂಪುಟ ತೀರ್ಮಾನ ಮಾಡಿದೆ. ಇನ್ನು ಹೀಗಾಗಿ ಬೇರೆ ವರ್ಗಗಳಿಗೆ ಹಂಚಿಕೆಯಲ್ಲಿ ಕಡಿಮೆ ಪ್ರಾತಿನಿಧ್ಯ ಸಿಗುತ್ತದೆ, ಅಲ್ಪಸಂಖ್ಯಾತರಿಗೆ ಹೆಚ್ಚು ಮನೆಗಳು ದೊರಕಿದಂತಾಗುತ್ತದೆ. ಅಂದರೆ 5%. ಅಲ್ಪಸಂಖ್ಯಾತರಲ್ಲಿ ವಸತಿಹೀನರು ಸಂಖ್ಯೆ ಹೆಚ್ಚಿದ್ದಾರೆ. ಸರ್ಕಾರಿ ಮನೆ ಖಾಲಿ ಉಳಿದಿರುವ ಕಾರಣ ಈ ನಿರ್ಧಾರ ಎನ್ನುತ್ತೆ ಸರ್ಕಾರ. ಅಂದರೆ ಬಡವರು ಜಾಸ್ತಿ ಅಲ್ಪಸಂಖ್ಯಾತರಲ್ಲಿದ್ದಾರೆ. ಉದಾಹರಣೆಗೆ 100 ಮನೆ ಇದೆ ಅನ್ಕೊಳ್ಳಿ. 100 ಮನೆಯಲ್ಲಿ ಈಗ ಪ್ರೆಸೆಂಟ್ ಏನು ಲೆಕ್ಕಾಚಾರ, 30% ಮನೆಗಳನ್ನ ಎಸ್ಸಿ ಸಮುದಾಯಕ್ಕೆ, 10 ಮನೆ ಎಸ್ ಟಿ ಸಮುದಾಯಕ್ಕೆ. ಅಂದರೆ SC ST ಸಮುದಾಯಕ್ಕೆ 40 ಮನೆಗಳು, 40% ಮನೆಗಳು. ಇನ್ನು ಜನರಲ್ 50%ಗಿತ್ತು. ಇನ್ನು 10% ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸಿಖ್ರು, ಜೈನರು ಎಲ್ಲ ಸೇರಿದಂಗೆ 10% ಇತ್ತು. ಈಗ ಅಲ್ಪಸಂಖ್ಯಾತರಿಗೆ 10% ಇತ್ತಲ್ಲ, ಅದನ್ನು 15% ಜಾಸ್ತಿ ಮಾಡಿದ್ದಾರೆ. ಸಾಮಾನ್ಯ ವರ್ಗಕ್ಕಿತ್ತಲ್ಲ, ಆ 50-45 ಇಳಿಯುತ್ತೆ ಸಹಜವಾಗಿ. ಸೊ ಇದು ವಿಚಾರ. ಇದನ್ನು HK ಪಾಟೀಲ್ರು ಒಂದು ಮಾತನ್ನು ಹೇಳಿದ್ದಾರೆ. ಇದು ಸಾಮಾನ್ಯ SC ST ಸೀಮಿತ ಇದೆ ಯೋಜನೆ ಇದೆಯಲ್ಲ, ಅದರಲ್ಲೆಲ್ಲ ಕೊಡಲ್ಲ. ಸಾಮಾನ್ಯ ವರ್ಗದ್ದೇನಿದೆಯಲ್ಲ ಅಲ್ಲಿ ಇದು ಕೇಂದ್ರ ಸರ್ಕಾರನೇ ಹೇಳ್ಬಿಟ್ಟಿದೆ. ಇದನ್ನು ಮಾತು ನಮ್ದಲ್ಲ, ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲ, ಕೇಂದ್ರ ಬಿಜೆಪಿ ಸರ್ಕಾರವೇ ಹೇಳಿದೆ ಕೊಡಿ ಅಂತ, ನಾವು ಕೊಡ್ತಿದ್ದೀವಿ ಅಂತ HK ಪಾಟೀಲ್ ಹೇಳ್ತಾ ಇದ್ದಾರೆ. ಇನ್ನು ಅಲ್ಪಸಂಖ್ಯಾತರಲ್ಲಿ 30% ಬಡವರಿದ್ದಾರೆ ಅನ್ನೋದು DK ಶಿವಕುಮಾರ್ ಅವರ ಮಾತು. ವಸತಿ ಇಲಾಖೆಯಿಂದ ನಗರ ಪ್ರದೇಶಗಳಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಮನೆಗಳು ಹೆಚ್ಚಾಗಿ ಖಾಲಿ ಇವೆ. ಕೆಲವು ನಗರಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದ 20-30% ಬಡವರಿದ್ದಾರೆ, ಅವರಿಗೆ ಮೀಸಲಾತಿ ಹೆಚ್ಚಳ ಮಾಡಲಾಗಿದೆ. ನನ್ಗೆ ಅರ್ಥ ಆಗ್ತಿಲ್ಲ. ನಗರ ಪ್ರದೇಶದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಮನೆಗಳು ಹೆಚ್ಚಾಗಿ ಖಾಲಿ ಇವೆ. ಅಯ್ಯೋ ದೇವರೇ, ಮನೆ ತಗೊಳಕ್ಕೆ ಯಾರು ಬರ್ತಾ ಇಲ್ವಾ? ಅಂದ್ರೆ ಈ ಯೋಜನೆ ಸಾಮಾನ್ಯ ಜನಕ್ಕೆ ರೀಚ್ ಆಗಿಲ್ಲ ಅಂತ ಅರ್ಥ. ಬೆಂಗಳೂರು ಅಂದ್ರೆ ನಗರ ಪ್ರದೇಶದಲ್ಲಿ ಮನೆ ತಗೊಳಕ್ಕೆ ಯಾರು ಬರ್ತಾ ಇಲ್ಲ ವಸತಿಗಳನ್ನ ಅಂತಂದ್ರೆ ಏನು ಅರ್ಥ ಇದು? ಅಂದ್ರೆ ಗೋಲ್ಮಾಲ್ ನಡೀತಿದ್ಯಾ ಅಂತ. ಮನೆ ಬೇಡ ಅಂತಾರ, ಕೊಟ್ರೆ ಯಾರಾದ್ರ? ಅದು ಅಲ್ಪಸಂಖ್ಯಾತರಲ್ಲಿ 20-30% ಬಡವರಿದ್ದಾರೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಇದೊಂಥರ ವಿಚಿತ್ರ. ಬಡವರಿದ್ದಾರೆ, ಅಗ್ರಿ, ಆದರೆ ಮನೆನೇ ತಗೊಳಕ್ಕೆ ಯಾರೋ ಬರ್ತಾ ಇಲ್ಲ, ಆಗ ಕೊಡ್ತೀವಿ, ಒಪ್ಪಕ್ಕೆ ಸಾಧ್ಯ ಇಲ್ಲ, ಯಾರೂ ಒಪ್ಪಲ್ಲ ಅದನ್ನ ಮಾತು. ಇನ್ನು ಬಿಜೆಪಿಯಿಂದ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳೋರು ವಿಪಕ್ಷ ನಾಯಕ R ಅಶೋಕ್. ಯಾಕೆ? ಸಂವಿಧಾನದ ಪ್ರಕಾರ ಧರ್ಮಾಧಾರಿತವಾದ ಮೀಸಲು ನೀಡಲು ಸಾಧ್ಯವಿಲ್ಲ. ಮುಸ್ಲಿಮರಿಗೆ 5% ಮೀಸಲು ಹೆಚ್ಚಿಸಿರುವುದರಿಂದ ಹಿಂದುಳಿದ ವರ್ಗದವರಿಗೆ ಅನ್ಯಾಯವಾಗುತ್ತದೆ.
ಬಿಜೆಪಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಿದೆ. ಒಂದು ಸ್ವಲ್ಪ ಅಶೋಕ್ ಅವರು ನೀಟಾಗಿ ಅದನ್ನು ಓದಿದ್ರೆ ಆಗಿರೋದು. ಮುಸಲ್ಮಾನರಿಗೆ 5% ಅಲ್ಲ, ಬಿಜೆಪಿ ಅದಕ್ಕೆ ಹೇಳಿದ್ದು ಬಿಜೆಪಿಯವರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಅಲ್ಪಸಂಖ್ಯಾತರಿಗೆ, ಅದ್ರಲ್ಲಿ ಮುಸಲ್ಮಾನರವರೇ, ಕ್ರಿಶ್ಚಿಯನ್ಸ್ ಅವರೇ, ಸಿಖ್ರವರೇ, ಎಲ್ಲ ಅವರೇ. ಇದರಿಂದ ಬೇರೆಯವ್ರಿಗೆ ಅನ್ಯಾಯ ಆಗುತ್ತೆ, ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ಅವರ ಅಜೆಂಡಾ, ಬಿಜೆಪಿದು, ಅವ್ರು ಮಾಡ್ತಾರೆ. ಇನ್ನು ಪ್ರಹ್ಲಾದ್ ಜೋಶಿ ಕೂಡ ಮಾತಾಡಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್. ಯಾವುದರಲ್ಲೂ ಧರ್ಮಾಧಾರಿತ ಮೀಸಲಾತಿ ಕಲ್ಪಿಸುವುದು ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರ. ಎಲ್ಲದರಲ್ಲೂ ಮುಸ್ಲಿಮರಿಗೆ ಮೀಸಲಾತಿ ನೀಡ್ತಾ ಇರೋದು ಸಾಮಾನ್ಯ ಬಡವರಿಗೆ, SC ST OBCಗಳಿಗೆ ಅನ್ಯಾಯ ಆಗುತ್ತೆ. SC ST ಮುಟ್ಟಲ್ಲ ಅಂತ ಹೇಳೋರು HK ಪಾಟೀಲ್ರು. OBCಗಳಿಗೆ, ಸಾಮಾನ್ಯ ವರ್ಗದ ಬಡವರಿಗೆ ಅನ್ಯಾಯ ಆಗುತ್ತೆ, ಸತ್ಯ. ಬಟ್ DK ಶಿವಕುಮಾರ್ ಅವರು, ಕಾಂಗ್ರೆಸ್ ಅವರು ಹೇಳೋ ಪ್ರಕಾರ ಅಲ್ಪಸಂಖ್ಯಾತರಲ್ಲಿ ಹೆಚ್ಚು ಬಡವರಿದ್ದಾರೆ, ಕೊಡಬೇಕು ಅನ್ನೋದು. ಬಟ್ ಕೇಂದ್ರ ಸರ್ಕಾರ ಹೇಳಿದೆ ಅಂತ HK ಪಾಟೀಲ್ ಹೇಳ್ತಿದ್ದಾರೆ. ಅಶೋಕ್ ಅವರೇ ಕೇಂದ್ರ ಸರ್ಕಾರ ಹೇಳಿದೆ ಅಂತ ಹೇಳ್ತಿದ್ದಾರೆ HK ಪಾಟೀಲ್ರು. ನೀವು ಉತ್ತರ ಕೊಡಬೇಕು, ಅದಕ್ಕೆ ಕೇಳಬೇಕು ಸೆಂಟ್ರಲ್ ಅವ್ರನ್ನ. ಅಂಡ್ ಸೂಟಬಲ್ ಪರ್ಸನ್ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು. ಕೇಂದ್ರ ಸರ್ಕಾರವೇ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ HK ಪಾಟೀಲ್, ಕಾನೂನು ಸಚಿವರು. ದಾಖಲೆ ಸಮೇತ ಬನ್ನಿ, ನಾವು ಹೇಳಿಲ್ಲ ಅಂತ ಇಲ್ಲ ಹೇಳಿ. ಈ ಸಂಘರ್ಷ HK ಪಾಟೀಲ್ರಿಗೆ ಜೋಶಿ ಅವರು ಉತ್ತರ ಕೊಡಬೇಕು. ಆದರೆ ಅಲ್ಪಸಂಖ್ಯಾತರಲ್ಲಿ 20 ರಿಂದ 30% ಬಡವರಿದ್ದಾರೆ ಅನ್ನೋ DK ಶಿವಕುಮಾರ್ ಹೇಳಿಕೆ ಎಲ್ಲ ನೋಡಿದಾಗ ಎಲ್ಲರಲ್ಲೂ ಬಡವರಿದ್ದಾರೆ. ಅದ್ರ ಆಶ್ಚರ್ಯ ನನಗಾಗೋದು, ನಗರ ಪ್ರದೇಶದಲ್ಲಿ ಮನೆಗಳನ್ನೇ ಕೇಳ್ಕೊಂಡು ಬರ್ತಾ ಇಲ್ಲ, ಖಾಲಿ ಉಳ್ಕೊಂಡವೆ ಅನ್ನೋದಿದೆಯಲ್ಲ, ಅದು ದುರಂತ. ನೀವು ರೀಚ್ ಮಾಡಿಲ್ಲ, ಹಾಕಿ ಬೋರ್ಡ್ನ. ಬೆಂಗಳೂರಲ್ಲಿ ಇಷ್ಟು ಸಾವಿರ ಮನೆಗಳು ಖಾಲಿ ಇದೆ, ಅಪ್ಲಿಕೇಶನ್ ಹಾಕಿ. ಮಂಡ್ಯದಲ್ಲಿ ಲಿಸ್ಟ್ ಐತೆ, ಮೈಸೂರು ಲಿಸ್ಟ್ ಇದೆ, ಹುಬ್ಳಿ ಲಿಸ್ಟ್ ಇದೆ, ಹಾಕಿ. ಬಟ್ ಕೆಲವೊಂದು ಇದು ಅಲ್ಪಸಂಖ್ಯಾತರಿಗೆ ಮೀಸಲು, ಅಲ್ಪಸಂಖ್ಯಾತರು ಅಂದರೆ ಸಹಜವಾಗಿ ಮುಸಲ್ಮಾನರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಬಿಜೆಪಿ ಇದನ್ನು ವಿರೋಧ ಮಾಡ್ತಿದೆ ಅನ್ನೋದು ಕಾಂಗ್ರೆಸ್ ಅವ್ರ ವಾದ. ನೇರವಾಗಿ ಅವರು ಇಲ್ಲಿ ಧರ್ಮಾಧಾರಿತ ಮೀಸಲಾತಿ ಅಂತಲೇ ಮಾತಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ ಅಶೋಕ್. ಸೊ ಹಾಗಾಗಿ ಇದು ಚರ್ಚೆ ಆಗಬೇಕು. ಜೊತೆಗೆ ಖಾಲಿ ಇದೆ, ಹಾಗಾಗಿ ಇದನ್ನು ಜಾಸ್ತಿ ಮಾಡಿದ್ದೀವಿ ಅನ್ನೋರು ಒಂದು ಹೇಳಿಕೆಗಳು. ಜೊತೆಗೆ ಬಡವರಲ್ಲಿ ಜಾಸ್ತಿ ಇದ್ದಾರೆ ಅನ್ನೋದು, ಬಡವರಲ್ಲಿ ಎಲ್ಲ ಜಾತಿಯಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ, ಯಾಕೆಂದರೆ ವೋಟ್ ಬ್ಯಾಂಕ್ 70 ಲಕ್ಷ ವೋಟ್ ಹಾಕ್ತಾರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ. ಇರೋದು ಅಲ್ಪಸಂಖ್ಯಾತರ ಮತ ಹತ್ತತ್ರ 1 ಕೋಟಿ ಹತ್ತತ್ರ ಇದೆ ಮತದಾರರು. 70 ಲಕ್ಷ ಒಂದು ಸೈಡ್ ವೋಟ್ ಮಾಡಿ ಬಿಸಾಕ್ತಾರೆ. ಸೊ ಹಾಗಾಗಿ ಕೊಡಲೇಬೇಕು ಅನ್ನೋ ಉದ್ದೇಶ ಕಾಂಗ್ರೆಸ್ದು, ವಿರೋಧ ಮಾಡೋ ಉದ್ದೇಶ ಬಿಜೆಪಿದು. ಬಟ್ ಕಾಂಗ್ರೆಸ್ಸು ಬಿಜೆಪಿ ಬಿಟ್ಬಿಡಿ. ನಿಮ್ಮ ಪ್ರಕಾರ ಸರ್ಕಾರಿ ವಸತಿ ಯೋಜನೆಗಳು ನಿಜವಾಗಿಯೂ ಲಾಭ ಆಗ್ತಿದೆಯಾ ಜನಗಳಿಗೆ? ಮತ್ತು ಈ ಥರ ಈ ಹೇರಿಕೆ ಮಾಡುವುದಿದೆಯಲ್ಲ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.